ದಿನಾಂಕ 3/1/2026 ಆಗಿರುವ ಘಟನೆ ಬಗ್ಗೆ ಗೋವುಗಳ ರಕ್ಷಣೆ ಮಧ್ಯಾಹ್ನ 2:40 ಗಂಟೆ ಸಮಯದಲ್ಲಿ ರಾಷ್ಟ್ರೀಯ ಹೆದ್ದಾರಿ ನಂಗ್ಲಿ ಟೋಲ್ ಪ್ಲಾಜಾ ಬಳಿ ಪ್ರಯಾಣಿಸುತ್ತಿದ್ದಾಗ KS 53 AB 5113 ನೋಂದಣಿ ಸಂಖ್ಯೆಯನ್ನ ಹೊಂದಿರುವ ಕಂಟೈನರ್ ವಾಹನದಲ್ಲಿ 37 ದನಗಳನ್ನು ಅಮಾನವೀಯ ಮತ್ತು ಕಾನೂನು ಬಾಹಿರ ರೀತಿಯಲ್ಲಿ ಸಾಗಿಸುತ್ತಿರುವುದನ್ನು ಗಮನಿಸಿ ವಾಹನವನ್ನು ಲಾಂಕೋ ಟೋಲ್ ಬಳಿ ವಾಹನವನ್ನು ನಿಲ್ಲಿಸಿ ಜಾನುವಾರುಗಳನ್ನು ತುಂಬಿಸಿ ಅಕ್ರಮವಾಗಿ ಕಸಾಯಿಖಾನೆ ಕಾರ್ಯನಿರ್ವಹಿಸುತ್ತಿರುವ MS ಪಾಳ್ಯಕ್ಕೆ ಸಾಗಿಸಲಾಗುತ್ತಿತ್ತು. ವಾಹನದಲ್ಲಿ ಸಾಕಷ್ಟು ಗಾಳಿ ಇಲ್ಲದೆ ಸಂಪೂರ್ಣವಾಗಿ ಮುಚ್ಚಿ ಹೋಗಿತ್ತು. ಇದರಿಂದಾಗಿ ಪ್ರಾಣಿಗಳಿಗೆ ತೀವ್ರ ಉಸಿರಾಟದ ತೊಂದರೆ ಉಂಟಾಗಿತ್ತು. ಜಾನುವಾರುಗಳು ಕೆಳಗೆ ಬಿದ್ದು ಪ್ರಾಣಕ್ಕೆ ಅಪಾಯವಿತ್ತು. ಪ್ರಾಣಿಗಳ ಸ್ಥಿತಿಯ ತೀವ್ರ ನೋವು, ಕ್ರೌರ್ಯ ಮತ್ತು ನಿರ್ಲಕ್ಷ್ಯವನ್ನ ಸ್ಪಷ್ಟವಾಗಿ ಪ್ರತಿಬಿಂಬಿಸುತ್ತಿದ್ದು, ವಾಹನದ ಚಾಲಕ ಅಥವಾ ನಿರ್ವಾಹಕರು ಪಶುವೈದ್ಯಕೀಯ ಫಿಟ್ನೆಸ್ ಪ್ರಮಾಣ ಪತ್ರವನ್ನ ಅಥವಾ ಸಾರಿಗೆ ಪರವಾನಗಿಗಳಂತಹ ಯಾವುದೇ ಕಡ್ಡಾಯ ದಾಖಲೆಗಳನ್ನು ಹಾಜರುಪಡಿಸಲಿಲ್ಲ. ಪ್ರಾಣಿಗಳ ಸಾಗಣೆ ನಿಯಮಗಳ ಮಾನದಂಡಗಳನ್ನು ಸಂಪೂರ್ಣವಾಗಿ ಉಲ್ಲಂಘಿಸಿ ಅಕ್ರಮ ಪಡೆಗಾಗಿ ಜಾನುವಾರುಗಳನ್ನು ಸಾಗಿಸಲಾಗುತ್ತಿರುವುದು ಕಂಡು ಬಂದಿದ್ದು, KA 53 AB 5113 ನೋಂದಣಿ ಸಂಖ್ಯೆ ವಾಹನದ ಮಾಲೀಕ ಅಯಾಸ್ S ಮತ್ತು ಚಾಲಕ ಕ್ಲೀನರ್ ಹಾಗೂ ದನಗಳ ಮಾಲೀಕನ ವಿರುದ್ಧ ಕಾನೂನು ರೀತಿಯ ಕ್ರಮ ಜರುಗಿಸಲು ಕೋರಿ ದೂರು. ಹೆಚ್ಚಿನ ಮಾಹಿತಿಗೆ ಅಸಲು ದೂರಿನ ಪ್ರತಿಯನ್ನ ಲಗತ್ತಿಸಿ ಮುಳಬಾಗಿಲು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದ್ದು, ಮುಂದಿನ ಕ್ರಮವನ್ನ ಪೊಲೀಸರು ಕಾರ್ಯಾಚರಣೆಯಲ್ಲಿ ತಿಳಿಯಬಹುದು. ಪೊಲೀಸರು ಗೋವುಗಳು ಅನ್ನೋ ಗೋ ಆಶ್ರಮಕ್ಕೆ ಹಸ್ತಾಂತರ, ಸೂಕ್ತ ಚಿಕಿತ್ಸೆಯನ್ನು ನೀಡಿಸಿ ಮುಂದಿನ ಕಾರ್ಯಾಚರಣೆಯನ್ನ ಕಾನೂನು ರೀತಿಯಲ್ಲಿ ಗೋ ಕಳ್ಳರಿಗೆ ರಕ್ಷಣೆ ಮಾಡುವವರಿಗೆ ತಕ್ಕ ಪಾಠವನ್ನ ಕಲಿಸಬೇಕೆಂದು ಗೋ ರಕ್ಷಣೆ ಮಾಡುವವರು ಹಿಂದೂ ಕಾರ್ಯಕರ್ತರು ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಲ್ಲಿ ಅಯಾಜ್ ಹೆಸರೇನು? ಅಯಾಜ್ ಎಲ್ಲಿರ್ತಾರೆ? ಬೆಂಗಳೂರಲ್ಲಿ. ಅಯಾಜು ಅಯಾಜವೇನಾ? ಸರಿ ಆಯ್ತು. ಇದು ವ್ಯಾಲಿಡ್. ನಿಮ್ಮ ಹತ್ರ ಕರೆಕ್ಟಾಗಿ ಪ್ರೂಫ್ ಇದ್ರೆ ಸ್ಟೇಷನ್ಗೆ ಒಪ್ಪಿಸಿ ಕೊಡ್ತೀವಿ. ನೀವು ಕರೆಕ್ಟಾಗಿ ಡಾಕ್ಯುಮೆಂಟ್ಸ್ ಇದ್ರೆ ಸಬ್ಮಿಟ್ ಮಾಡಿ ತೊಗೊಂಡೋಗಿ. ಸರಿನಾ?